ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಫೀಲಿಂಗ್ಸ್, ನಿಮ್ಮ ಪರ್ಸನ್ ಫೀಲಿಂಗ್ಸ್ ಅಂಡ್ ಥರ್ಡ್ ಪಾರ್ಟಿ ಫೀಲಿಂಗ್ಸ್ ನ ಚೆಕ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಅವ್ರು ಬಿಟ್ಬಿಡಿ. ಅಂಡ್ ಥರ್ಡ್ ಪಾರ್ಟಿ ಕನ್ಫರ್ಮ್ ಆಗಿ ನಿಮ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಆರ್ ಎಲ್ಸ್ ಎನಿ ರಿಲೇಶನ್ಶಿಪ್ ಯಾವ್ದ್ರಲ್ಲಾದ್ರೂ ಸರಿ ಇನ್ಫ್ಲೂಯೆನ್ಸ್ ಮಾಡೋ ಥರ್ಡ್ ಪಾರ್ಟಿ ಆಗಿರ್ಬೋದು, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಯಾರಿದ್ರು ನೀವು ಈ ರೀಡಿಂಗ್ ನ ನೋಡಬಹುದು. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಡೀಪ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಆ ಪರ್ಸನ್ ಮೇಲೆ ಕಾರ್ಡ್ಸ್ ತೆಗೆದು ಹೇಳ್ಬೇಕು ಅಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ಸೇ ತಗೋಬೇಕು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಏನಿದೆ ಅವ್ರ ಪರ್ಸನ್ ಮೇಲೆ. ಇದು ನಿಮ್ ಫೀಲಿಂಗ್ಸ್. ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ. ನನ್ನ ಪರ್ಸನ್ ಅವರ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಅವರ ಫೀಲಿಂಗ್ಸ್ ಏನು. ಅಂಡ್ ನಿಮ್ಮಿಬ್ರು ಮಧ್ಯೆ ಇರೋ ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಏನು. ಯೂನಿವರ್ಸ್ ನನಗೆ ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಏನು ಅಂತ ತಿಳಿಸ್ಕೊಡಿ. ಎಸ್ ಗೈಸ್, ಇಲ್ಲಿ ನಿಮ್ ಫೀಲಿಂಗ್ಸ್ ಇದು ಫಸ್ಟ್ ಅಲ್ಲಿ ಶಫಲ್ ಮಾಡಿರೋದು ನಿಮ್ದು, ಸೆಕೆಂಡ್ ಶಫಲ್ ಮಾಡಿರೋದು ನಿಮ್ ಪರ್ಸನ್ದು, ಇದು ಬಂದು ಸಪರೇಟ್ ಆಗಿರೋದು ಥರ್ಡ್ ಪಾರ್ಟಿ ಇದು. ಓಕೆನಾ? ನಿಮಗೆ ಏನ್ ಅನ್ಸಿದೆ ಅಂತಂದ್ರೆ ಸ್ವಲ್ಪ ರಿಗ್ರೆಟ್ ಫೀಲ್ ಆಗ್ತಿದ್ದೀರಾ. ನಿಮ್ ಪರ್ಸನ್ ಕಡೆ ನಾನು ತಿಳ್ಕೊಂಡು ಹೋಗ್ಬೇಕಿತ್ತು ಅಂತ ರಿಗ್ರೆಟ್ ಫೀಲ್ ಆಗ್ತಿದ್ದೀರಾ. ಅಂಡ್ ಹೆಲ್ಪ್ಲೆಸ್ ಸಹ ಫೀಲ್ ಆಗ್ತಿದ್ದೀರಾ. ಸಪೋಸ್ ಆ ಪರ್ಸನ್ ಏನಾದ್ರು ಬಂದ್ಬಿಟ್ರೆ ನಿಮ್ ಕಡೆ, ಥರ್ಡ್ ಪಾರ್ಟಿನ ಬಿಟ್ಟು ಬಂದ್ಬಿಟ್ರೆ ನೀವು ಮದ್ವೆ ಆಗೋದಕ್ಕೂ ರೆಡಿ ಇದ್ದೀರಾ. ಅವ್ರ ಮುಂಚೆ ನಮ್ ಪ್ರೀತಿಲಿ ಏನ್ ಸಿಚುವೇಶನ್ ಇತ್ತು, ಸಿಚುವೇಶನ್ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಒಂದು ಟೈಮ್ ಇತ್ತು, ಆ ಬ್ಯಾಲೆನ್ಸ್ ಅನ್ನೋದು ತಗೋಬರ್ಬೇಕು ಅಂತ ತುಂಬಾ ವೇಟ್ ಮಾಡ್ತಿದ್ದೀರಾ. ಅಂಡ್ ತುಂಬಾ ಹಾರ್ಡ್ ವರ್ಕ್ ಸಹ ಮಾಡ್ತಿದ್ದೀರಾ ನಿಮ್ ಪರ್ಸನ್ ನ ಥರ್ಡ್ ಪಾರ್ಟಿಯಿಂದ ಬಿಡುಗಡೆ ಮಾಡೋದಿಕ್ಕೆ. ಅಂಡ್ ನಿಮ್ ಪರ್ಸನ್ ಫೀಲಿಂಗ್ಸ್ ಬಂದು ಅವರಿಗೆ ರಿಯಲೈಸೇಷನ್ ಆಗಿದೆ, ನಾನ್ ಮುಂಚೆನೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದೆ, ನಾನು ನೆಮ್ಮದಿಯಾಗಿದ್ದೆ. ನಾನು ಈಗ ಏನು ಥಾಟ್ಸ್ ಓಡ್ತಿಲ್ಲ. ಅವ್ರು ಥರ್ಡ್ ಪಾರ್ಟಿ ಸವಾಸ ಮಾಡಿದ್ಮೇಲೆ ಆ ಪರ್ಸನ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ. ಅಂಡ್ ಅವ್ರನ್ನ ಅವ್ರು ಬೈಕೊಳ್ತಿದ್ದಾರೆ, ನಾನು ಈ ರೀತಿ ಮಾಡಬಾರ್ದಿತ್ತು. ಆರ್ ಎಲ್ಸ್ ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ತುಂಬಾ ಚೆನ್ನಾಗಿದ್ದಾರೆ. ಇನ್ ಕೆಲವ್ರ ಜೀವನದಲ್ಲಿ ಅದು ಒಂದು 2 to 3% ಅಷ್ಟು ಜನಕ್ಕಷ್ಟೇ, ಇದೆಲ್ರಿಗೂ ಅಲ್ಲ. ಓಕೆನಾ? ಅವ್ರ ಜೊತೆಲಿ ತುಂಬಾ ಚೆನ್ನಾಗಿದ್ದಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ರೀಡಿಂಗ್ ಬಂದಿರೋ ಪ್ರಕಾರ ಕೆಲವರಿಗೆ ರಿಯಲೈಸೇಷನ್ ಅನ್ನೋದಾಗಿದೆ. ಅಂಡ್ ನಾನು ತಪ್ಪು ಮಾಡ್ಬಿಟ್ಟೆ, ಈಗ ಹೆಂಗ್ ಫೇಸ್ ಮಾಡೋದು, ಅವ್ರನ್ನ ಬಿಡೋದು ಹೇಗೆ,
ನಿಮ್ಮ ಹತ್ರ ಬರೋದ್ ಹೇಗೆ? ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದ್ರೆ ಇವನ್ ಅವರು ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ಗೆ. ವೇಟಿಂಗ್ ನಿಮ್ ಪರ್ಸನ್ ಜೊತೆ ಈಗ ಸ್ವಲ್ಪ ಜನ ಥರ್ಡ್ ಪಾರ್ಟಿ ಜೊತೆಲಿ ಬ್ರೇಕಪ್ ಆಗಿದೆ, ವೇಟ್ ಮಾಡ್ತಿದ್ದಾರೆ. ಸಪೋಸ್ ನಾವಿಬ್ರು ಒಂದಾದ್ರೆ ಮತ್ತೆ ಮುಂಚಿನ ರೀತಿ ಇರುತ್ತಾ ಇಲ್ವಾ ಈ ಪ್ರೀತಿ ಅಂತ ವೇಟ್ ಮಾಡ್ತಿದ್ರೆ. ಅಂಡ್ ಭಯ ಸಹ ಬಂದಿದೆ ಥರ್ಡ್ ಪಾರ್ಟಿಗೆ. ಅಂಡ್ ಈವನ್ ಅವರು ಅಷ್ಟೇ, ಅವ್ರನ್ನವ್ರು ಬೈಕೊಳ್ತಿದ್ದಾರೆ, ಏನೋ ತಪ್ಪು ಮಾಡ್ಬಿಟ್ಟೆ, ಸಪೋಸ್ ಬಿಟ್ಟು ತಪ್ಪು ಮಾಡ್ದೆ ಅಂತ ಬೈಕೊಳ್ತಿರ್ಬೋದು ಥರ್ಡ್ ಪಾರ್ಟಿ. ಬಟ್ ಅವರು ಮನಿಗೋಸ್ಕರನೇ ನಿಮ್ ಪರ್ಸನ್ ಜೊತೆಲಿ ಇದ್ದಿದ್ದು. ಅಂಡ್ ಅವ್ರಿಗೆ ಒಳ್ಳೆ ಫ್ಲೋ ಇತ್ತು, ನಿಮ್ ಪರ್ಸನ್ ಅವ್ರ ಜೊತೆಲಿ ಇದ್ದಾಗ ಅವರಿಗೆ ಮನಿ ಫ್ಲೋ ಅನ್ನೋದು ತುಂಬಾ ಚೆನ್ನಾಗಿತ್ತು. ಬಟ್ ಈಗ ಆ ಒಂದು ಮನಿಗೋಸ್ಕರನೂ ಅವರು ವೇಟ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ. ಅವರಿಗೆ ಅವ್ರ ರೀತಿಲಿ ಅವರು ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ಸಿದೆ ಅವರಿಗೆ. ಬಟ್ ನಿಮ್ ಫೀಲಿಂಗ್ಸ್ ಪ್ರಕಾರ ಅವ್ರು ಜೆನ್ಯೂನ್ ಅಲ್ಲ ಅಂತ ನೀವು. ಅಂಡ್ ನಿಮ್ ಪರ್ಸನ್ ನನ್ ಥರ್ಡ್ ಪಾರ್ಟಿ ಸಹವಾಸ ಮಾಡಿ ತಪ್ಪು ಮಾಡಿದೆ ಬಿಕಾಸ್ ತುಂಬಾ ಕಳ್ಕೊಂಡಿರ್ಬೋದು ಇಲ್ಲಿ. ಇವ್ರ ಸಂಪಾದನೆಗಳನ್ನಾಗಿರ್ಲಿ, ಕೆರಿಯರ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ಬೋದು ಥರ್ಡ್ ಪಾರ್ಟಿ ಸಹವಾಸ ಮಾಡಿ. ಅಂಡ್ ನಿಮ್ಗೆ ಏನು ಅಂತಂದ್ರೆ ಇಲ್ಲಿ ನನ್ ಪರ್ಸನ್ ರಿಟರ್ನ್ ಬರ್ಬೇಕು, ಮ್ಯಾರೇಜ್ ಆಗ್ಬೇಕು ನಮ್ಮಿಬ್ರಿಗೂ, ಅಂಡ್ ಒಂದ್ ಬ್ಯಾಲೆನ್ಸ್ ಅನ್ನೋದು ಬರ್ಬೇಕು. ಈ ಥಾಟ್ ಬರಕ್ಕೂ ಮುಂಚೆ ನಿಮ್ಗೆ ಏನ್ ಥಾಟ್ ಬಂದಿತ್ತು ಅಂತಂದ್ರೆ, ನನ್ಗೆ ಈ ತಲೆನೋವೆಲ್ಲ ಬೇಕಾ, ನಾನ್ ಫೂಲ್ ಆಗಿ ಎಲ್ಲೋ ಸ್ಟೆಪ್ ತಗೊಂಡ್ಬಿಟ್ಟೆ ನನ್ ಪರ್ಸನ್ ಕಡೆ ಹೋಗಿ, ನನಗೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ತುಂಬಾ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದೀರಾ ನೀವು. ವಿಡಿಯೋ ಯಾರು ನೋಡ್ತಿದ್ದೀರಲ್ಲ ನಿಮ್ ಪರ್ಸನ್ಗೋಸ್ಕರ ನೀವು. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅಗೇನ್ ಇದು ನಿಮ್ ಫೀಲಿಂಗ್ಸ್. ಈವನ್ ನಿಮ್ ಪರ್ಸನ್ ನಿಮ್ಮನ್ನು ತುಂಬಾ ಬಳಸ್ಕೊಂಡಿದ್ದಾರೆ, ನಿಮ್ಗೆ ಅದೇ ರಿಗ್ರೆಟ್ ಫೀಲ್ ಆಗ್ತಿರೋದು. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಾನ್ ತುಂಬಾ ಟ್ರೂ ಡೀಪ್ ಫೀಲಿಂಗ್ಸ್ ಇಟ್ಕೊಂಡಿದೆ, ಇದು ಬಂದು ನಿಮ್ ಪರ್ಸನ್. ಬಟ್ ಇವ್ ರೀತಿ ಎಲ್ಲ ಮೋಸ ಮಾಡ್ಬಿಟ್ರಲ್ಲ ಥರ್ಡ್ ಪಾರ್ಟಿ ಕಡೆ ಹೋಗಿ ಅನ್ನೋದು ನಿಮಗೆ. ಇಲ್ಲಿ ಒಂದು ಸಡನ್ ಸಿಚುವೇಶನ್, ಇಲ್ಲಿ ಥರ್ಡ್ ಪಾರ್ಟಿಗೆ ಆಪರ್ಚುನಿಟೀಸ್ ಬಂದಿರಬಹುದು ಅಥವಾ ಆಪ್ಷನ್ಸ್ ಇರ್ಬೋದು ಅವ್ರ ಲೈಫ್ ಅಲ್ಲಿ. ಸೊ ನಿಮ್ ಪರ್ಸನ್ಗೆ ಮೋಸ ಮಾಡಿ ಬಿಟ್ಟೋದ್ರು, ಬಟ್ ಈಗ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ನಿಮ್ ಪರ್ಸನ್ ಒಪ್ಕೊಳ್ತಿಲ್ಲ ಅವ್ರನ್ನ. ನಿಮ್ ಪರ್ಸನ್ ಥರ್ಡ್ ಪಾರ್ಟಿನ ಒಪ್ಕೊಳ್ತಿಲ್ಲ ಬಿಕಾಸ್ ಅವರಿಗೆ ಒನ್ ಟೈಮ್ ಅಲ್ಲಿ ಆಪರ್ಚುನಿಟೀಸ್ ಅಂಡ್ ಆಪ್ಷನ್ಸ್ ಅನ್ನೋದು ಜಾಸ್ತಿ ಇತ್ತು. ಮನಿ ವೈಸ್ ಸಹ ಅವ್ರಿಗೆ ಆಪ್ಷನ್ಸ್ ಇತ್ತು, ಆಪರ್ಚುನಿಟೀಸ್ ಇತ್ತು. ಅವ್ರಾಗ ನಿಮ್ ಪರ್ಸನ್ ನ ಇಗ್ನೋರ್ ಮಾಡಿ ಚೀಟ್ ಮಾಡಿ ಬಿಟ್ಟೋದ್ರು. ಈಗ ನ್ಯೂ ಬಿಗಿನಿಂಗ್ ನಿಮ್ ಪರ್ಸನ್ ಜೊತೆ ಮಾಡ್ಬೇಕು ಅಂತ ರಿಟರ್ನ್ ಬರ್ತಿದ್ದಾರೆ, ಬಟ್ ನಿಮ್ ಪರ್ಸನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ರೆಡಿ ಇಲ್ಲ. ಅಂಡ್ ನಿಮ್ ಪರ್ಸನ್ ಹೇಗಾಗಿದ್ದಾರೆ ಅಂತಂದ್ರೆ ಅವ್ರ ಲೈಫಿಗೆ ಏನ್ ಬೇಕು, ಈಗ ನಿಮ್ ಕಡೆನೂ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿಲ್ಲ, ಈ ಕಡೆ ಥರ್ಡ್ ಪಾರ್ಟಿ ಕಡೆನೂ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಬಟ್ ಥಿಂಕಿಂಗ್, ಯೋಚನೆ ಮಾಡೋದ್ರಲ್ಲೇ ಇದ್ದಾರೆ. ಅವ್ರಿಗೆ ಅನ್ಸಿದೆ ಈಗ ನಾನು ಏನೇ ಯೋಚನೆ ಮಾಡಿದ್ರು ನಿಮ್ ಕಡೆ ಬಂದಾಗ ತಪ್ಪು ಮಾಡ್ಬಿಟ್ಟೆ, ನಾನು ಇಮ್ಮೆಚುರಿಟಿ ತೋರಿಸ್ದೆ ಅಂತ. ಬಟ್ ಇಲ್ಲಿ ಓವರ್ ಆಲ್ ನಿಮ್ ಪರ್ಸನ್ಗೂ ಮತ್ತೆ ಥರ್ಡ್ ಪಾರ್ಟಿಗೂ ಕಂಪೇರ್ ಮಾಡಿದ್ರೆ ವ್ಯೂವರ್ಸ್, ನೀವ್ ಯಾರ್ ವಿಡಿಯೋ ನೋಡ್ತಿದ್ದೀರಲ್ಲ ನೀವೇ ತುಂಬಾ ಸಫರ್ ಆಗ್ತಿರೋದು ಇಲ್ಲಿ. ಥರ್ಡ್ ಪಾರ್ಟಿ ಇದ್ರು ಮೋಸ ಮಾಡಿ ಬಿಟ್ಟೋದ್ರು, ಈಗ ರಿಟರ್ನ್ ಬಂದ್ರು ನಿಮ್ ಪರ್ಸನ್ ತಗೊಳೋದಕ್ ರೆಡಿ ಇಲ್ಲ. ಓಕೆನಾ? ಅವ್ರ ಲೈಫ್ ಅಲ್ಲಿ ಅವ್ರು ಚೆನ್ನಾಗಿರೋದಕ್ ನೋಡ್ತಿದ್ದಾರೆ ನಿಮ್ ಪರ್ಸನ್. ಯಾರೋ ಕೆಲವರಿಗೆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಪರ್ಸನ್ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾ ಇದೆ. ಇದು ವೆಡ್ನೆಸ್ಡೇ ಪೋಸ್ಟ್ ಆಗುತ್ತೆ. ಅಂಡ್ ನೀವ್ ಈ ವಿಡಿಯೋನ ಯಾವಾಗ ನೋಡ್ತಿರಲ್ಲ ಅವಾಗಿಂದ ನಿಮ್ಗೆ 1 ವೀಕ್ ವರ್ಗು ಅದು ರೆಸೊನೇಟ್ ಆಗುತ್ತೆ. ನೀವು ತುಂಬಾ ವೇಟ್ ಮಾಡ್ತಿದ್ದೀರಾ ನಿಮ್ ಪರ್ಸನ್ಗೋಸ್ಕರ ಒಂದು ಪ್ರೋಗ್ರೆಸ್ ಬರುತ್ತೆ, ಆ ಪರ್ಸನ್ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಪ್ರೀತಿನ ಅಂತ. ಬಟ್ ನೀವು ಸಫರ್ ಮಾಡೋದನ್ನ ಬಿಡಿ, ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆ ಪರ್ಸನ್ ಈಗ ಕೆಲವರಿಗೆ ಆಕ್ಷನ್ಸ್ ಅನ್ನೋದು ಬರ್ಬೋದು, ಇನ್ ಕೆಲವರಿಗೆ ಕಾಲ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಆರ್ ಎಲ್ಸ್ ತುಂಬಾ ಲಾಂಗ್ ಡಿಸ್ಟೆನ್ಸ್
ರಿಲೇಶನ್ಶಿಪ್ ಏನಾದ್ರು ಆಗಿದ್ರೆ ಬಂದು ಮೀಟ್ ಮಾಡೋ ಚಾನ್ಸಸ್ ಸಹ ಇದೆ. ಎಲ್ರಿಗಲ್ಲ, ಕೆಲವರಿಗೆ. ಈಗ ಆಲ್ರೆಡಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಕೆಲವರಿಗೆ ನಡೆದಿದೆ. ಸೊ ಅಂತವರಿಗೆ ಬಂದು ಮೀಟ್ ಮಾಡೋ ಚಾನ್ಸಸ್ ಆಗಿರ್ಬೋದು, ಅಥವಾ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಆಗಿರ್ಬೋದು, ಒಂದ್ ನೆಕ್ಸ್ಟ್ ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ಸಹ ಇರ್ಬೋದು. ನಿಮ್ ಪರ್ಸನ್ ತುಂಬಾ ಕೇಳ್ಕೊಡ್ರು ಥರ್ಡ್ ಪಾರ್ಟಿನ ಬಿಟ್ಟು ಹೋಗ್ಬೇಡ ಅಂತಂದಾಗ, ಆಗ ಥರ್ಡ್ ಪಾರ್ಟಿ ಜಸ್ಟಿಸ್ ಮಾಡ್ಲಿಲ್ಲ, ಸಡನ್ ಆಗಿ ಬ್ರೇಕಪ್ ಅಂತ ಇಟ್ಟು ಹೋದ್ರು. ಈಗ ಥರ್ಡ್ ಪಾರ್ಟಿಗೆ ನಿಮ್ ಪರ್ಸನ್ ಬೇಕು, ಬಟ್ ನಿಮ್ ಪರ್ಸನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ಈಗ ಸದ್ಯಕ್ಕೆ ನಿಮ್ ಪರ್ಸನ್ ಅವ್ರ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಈ ರಿಲೇಶನ್ಶಿಪ್ ಆ ವಿಚಾರದಲ್ಲಿ, ನಂಗೆ ಯಾರು ಬೇಡ ಸದ್ಯಕ್ಕೆ, ನನ್ ಗ್ರೋತ್ ನ ನಾನು ನೋಡ್ಕೋಬೇಕು, ನನ್ ಕೆರಿಯರ್ ನ ನಾನು ನೋಡ್ಕೋಬೇಕು ಅಂತ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಇದು ನಿಮ್ ಫೀಲಿಂಗ್ಸ್. ನಿಮ್ಗೆ ಹೆಂಗಾಗಿದೆ ಅಂತಂದ್ರೆ, ನಿಮ್ ಫೀಲಿಂಗ್ಸ್ ನ ಇಟ್ಕೊಂಡು ಒಂದ್ ಟೈಮ್ ಅನ್ಸುತ್ತೆ ಬಿಟ್ಬಿಡೋಣ ಪರ್ಸನ್ ನ, ಬೇಡವೇ ಬೇಡ, ನಂಗೆ ಇಷ್ಟೊಂದು ತಲೆನೋವೇ ಬೇಡ. ತುಂಬಾ ಸರ್ಪ್ರೈಸ್ ಮಾಡ್ಕೊಳ್ತಿದ್ದೀರಾ, ತುಂಬಾ ಹಿಡಿದಿಟ್ಕೊಳ್ತಿದ್ದೀರಾ ನಿಮ್ ಫೀಲಿಂಗ್ಸ್ ನ. ಓಕೆನಾ? ಈವನ್ ಥರ್ಡ್ ಪಾರ್ಟಿ ಮೋಸ ನೋಡಿ, ಚೀಟಿಂಗ್ ಕಾರ್ಡ್, ಆಪರ್ಚುನಿಟೀಸ್ ಅನ್ನೋದು ಅವರಿಗೆ ಇದೆ. ನ್ಯೂ ಬಿಗಿನಿಂಗ್ ಅಗೇನ್, ಅವ್ರ ಲೈಫ್ ಕಡೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರು, ಆಪರ್ಚುನಿಟೀಸ್ ಇದೆ ಅಂತ. ಬಟ್ ಅಗೇನ್ ರಿಟರ್ನ್ ಆಗ್ತಿದ್ದಾರೆ. ಬಟ್ ನಿಮ್ ಪರ್ಸನ್ ಡಾಮಿನೇಟ್ ಮಾಡ್ತಿದ್ದಾರೆ ಆ ಪರ್ಸನ್ ನ. ನಂಗ್ ಬೇಡವೇ ಬೇಡ, ನಾನ್ ಕೇಳ್ಕೊಂಡಾಗ ನೀನ್ ಇರ್ಲಿಲ್ಲ, ಈಗ ನಂಗ್ ಬೇಡ. ಅಲ್ಲಿ ಈಗೋ ಜಾಸ್ತಿ ಇದೆ ನಿಮ್ ಪರ್ಸನ್ಗೆ. ಅಂಡ್ ನೀವು ಬಿಟ್ಬಿಡ್ಲಾ ನನ್ ಪರ್ಸನ್ ನ, ಅಥವಾ ನಾನು ಇನ್ನೂ ವೇಟ್ ಮಾಡ್ಲಾ, ನನ್ ಪರ್ಸನ್ ಮುಂಚಿನ ರೀತಿ ನನ್ ಜೊತೆಲಿ ಇರ್ತಾರ ಅಂತ ನಿಮ್ ಫೀಲಿಂಗ್ಸ್ ನೆಲ್ಲ ತುಂಬಾ ಸಪ್ರೆಸ್ ಮಾಡ್ಕೊಂಡು ನೀವು ವೇಟ್ ಮಾಡ್ತಿದ್ದೀರಾ. ಅಂಡ್ ಆ ಪರ್ಸನ್ ಅನ್ಸಿದೆ, ಆ ಪರ್ಸನ್ ನಿಮ್ ಪರ್ಸನ್ ಇದಾರಲ್ಲ, ಅವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅವ್ರು ಚೇಂಜ್ ಆಗೋದಿಕ್ಕೆ. ನಿಮ್ ಕಡೆ ಖಂಡಿತ ಬರ್ತಾರೆ. ಅವರಿಗೆ ಆಲ್ಮೋಸ್ಟ್ 3 to 4 months ವರೆಗೂ ಟೈಮ್ ಬೇಕಾಗಿದೆ. ಅವ್ರಿಗೆ ಆಲ್ರೆಡಿ ರಿಯಲೈಸ್ ಆಗಿದೆ, ಅವ್ರು ಡಾಮಿನೇಟಿಂಗ್ ಎಲ್ಲ ಏನಿದ್ರು ಥರ್ಡ್ ಪಾರ್ಟಿ ಸೈಡೇ ಇರೋದು. ಪ್ರೋಗ್ರೆಸ್ ಅನ್ನೋದು ಖಂಡಿತ ನಿಮಗ್ ಬರುತ್ತೆ. ನಿಮಗ್ ಜಿಗುಪ್ಸೆ ಬಂದ್ಬಿಟ್ಟಿದೆ ವೆಯ್ಟ್ ಮಾಡಿ ಮಾಡಿ ಮಾಡಿ. ಅಂಡ್ ಒಂದೊಂದ್ ಟೈಮ್ ಅನ್ಸುತ್ತೆ ನಿಮ್ಗೆ ಯಾರಾದ್ರೂ ನೆಗೆಟಿವಿಟಿ ಮಾಡ್ಬಿಟ್ಟಿದಾರ ಅಂತ. ನೆಗೆಟಿವಿಟಿ ಆಗಿರೋದಕ್ಕಿಂತ ಯಾರ್ದೋ ಒಂದು ನಜಾರ್ ದೃಷ್ಟಿ ಏನಾದ್ರೂ ಬಿದ್ದಿರ್ಬೋದು. ನಿಮ್ಮಿಬ್ರು ಪೇರ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಸೊ ನೀವು ಆ ಪರ್ಸನ್ ಮಾಡ್ತಿರೋದ್ನೆಲ್ಲ ನೋಡ್ಕೊಂಡು ನೀವೇ ವಾಕವೇ ಆಗಿರೋದು. ಓಕೆನಾ? ಬಟ್ ಇಲ್ಲಿ ತುಂಬಾ ನೋವು ಪಡ್ತಿರೋದು ನೀವೇ. ನಿಮ್ ಪರ್ಸನ್ ಬರೋ ಚಾನ್ಸಸ್ ತುಂಬಾ ಇದೆ. ಕೆಲವರಿಗೆ ಒಂದು ಆಲ್ಮೋಸ್ಟ್ ಈಗ 100% ಅಲ್ಲಿ ಒಂದ್ 10 to 20% ಅಷ್ಟು ನಿಮ್ ಪರ್ಸನ್ಸ್ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಬೇಗನೆ ರಿಯಲೈಸ್ ಆಗಿರೋರ್ಗೆ ಬರ್ತಾರೆ ಅವರು. ಅಂಡ್ ಈವನ್ ಅವರು ಸಹ ವೇಟ್ ಮಾಡ್ತಿದ್ದಾರೆ, ಇದರಿಂದ ಎಲ್ಲ ಹೊರಗ್ ಬರ್ಬೇಕು ಫಸ್ಟ್ ನಾನು ಅಂತ ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್. ಓಕೆನಾ? ಬಟ್ ಅವ್ರ ಥರ್ಡ್ ಪಾರ್ಟಿ ಸೈಡ್ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ನಿಮಗೆ ಅನ್ಸುತ್ತೆ ನನ್ ಪರ್ಸನ್ ಬಂದು ನ್ಯೂ ಬಿಗಿನಿಂಗ್ ಏನಾದ್ರು ಸ್ಟಾರ್ಟ್ ಮಾಡ್ತಾರಾ ಅಂತ. ಎಲ್ಲಾ ಕಪ್ಸ್ ಎನರ್ಜಿ ಬಂದಿದೆ. ಅಫ್ಕೋರ್ಸ್ ನಿಮ್ ಪರ್ಸನ್ ಬರ್ತಾರೆ, ಎಕ್ಸ್ಪ್ರೆಸ್ ಮಾಡೋ ಚಾನ್ಸಸ್ ತುಂಬಾ ಇದೆ. ನೀವು ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ವೇಟ್ ಮಾಡ್ತಿದ್ದೀರ. ಅವರಿಗೂ ನ್ಯೂ ಥಾಟ್ಸ್ ಅನ್ನೋದು ಬಂದಿದೆ. ಬಟ್ ಸ್ವಲ್ಪ ದಿನ ವೇಟ್ ಮಾಡಿ, ಖಂಡಿತ ಆ ಪರ್ಸನ್ ಬರ್ತಾರೆ. ಓಕೆನಾ? ಅವರು ತುಂಬಾ ಯೋಚನೆ ಮಾಡಿದ್ದಾರೆ ನಿಮ್ ಕಡೆ ಬರ್ಬೇಕು, ಆಕ್ಷನ್ಸ್ ತಗೋಬೇಕು ನಾನು ಅಂತ. ಬಟ್ ಸ್ಟಿಲ್ ಅವರಿಗೆ ಇದರಿಂದ ಎಲ್ಲ ಹೊರಗ್ ಬರೋದಿಕ್ಕೆ ಟೈಮ್ ಬೇಕಾಗಿದೆ.
ಸಿ 3 ಆಫ್ ಕಪ್ಸ್. ಅವರಿಗೆ ಥರ್ಡ್ ಪಾರ್ಟಿ ಹೇಗಿದ್ದಾರೆ ಈಗ ಅಂತಂದ್ರೆ, ಹೆಂಗಾದ್ರೂ ಮಾಡಿ ಇವ್ರನ್ನ ಮತ್ತೆ ಪಡ್ಕೋಬೇಕು, ನಿಮ್ ಪಾರ್ಟ್ನರ್ನ ಥರ್ಡ್ ಪಾರ್ಟಿ ಪಡ್ಕೋಬೇಕು ಅಂತ ವೇಟ್ ಮಾಡ್ತಿದ್ರೆ, ಬಟ್ ಅದು ಆಗ್ತಿಲ್ಲ. ಬಿಕಾಸ್ ತುಂಬಾ ಜನಕ್ಕೆ ಇಲ್ಲಿ ಆಕ್ಷನ್ಸ್ ಮೂಲಕ ಬರ್ತಿದ್ದಾರೆ ನಿಮ್ ಪರ್ಸನ್. ನಿಮ್ ಕಡೆ ಟ್ರಾವೆಲ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಎಕ್ಸ್ಪ್ರೆಸ್ ಮಾಡೋದು, ಕೆಲವರಿಗೆ ಎಕ್ಸ್ಪ್ರೆಸ್ ಸಹ ಮಾಡ್ತಾರೆ, ನಾನ್ ತಪ್ಪು ಮಾಡ್ಬಿಟ್ಟೆ. ಇನ್ ಕೆಲವರು ಒಳಗಡೆ ಇಟ್ಕೊಂಡ್ರು ನಿಮ್ ಹತ್ರ ಮಾತಾಡಿಸ್ತಾರೆ. ಅಂದ್ರೆ ನಾರ್ಮಲಿ ಹೆಂಗಿದ್ದೀರಾ ಏನು ವಿಚಾರಣೆ ಮಾಡೋದು ನಿಮ್ ಕಡೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಕ್ ಬಂದ್ರು ಇವ್ರು ಒಪ್ಕೊಳ್ಳೋದಿಲ್ಲ. ಅಂಡ್ ಇವ್ರ ಕಡೆ ಬಂದ್ರು ಇವ್ರು ಒಪ್ಕೊಳ್ಳೋದಿಲ್ಲ. ಅಕ್ಸೆಪ್ಟೆನ್ಸ್ ಇಲ್ಲ ಈಗ ಥರ್ಡ್ ಪಾರ್ಟಿ ಸೈಡ್. ತುಂಬಾ ಜನ ಬಿಟ್ಬಿಟ್ಟಿದ್ದಾರೆ. ನೀವ್ ಸ್ಟಿಲ್ ಯಾರಾದ್ರೂ ಕೆಲವರು ರೆಸೊನೇಟ್ ಆಗಿರೋರು, ನಿಮ್ ಪರ್ಸನ್ ನನ್ ಕಡೆ ಬರ್ಲಿಲ್ಲ, ಥರ್ಡ್ ಪಾರ್ಟಿನ ಬಿಟ್ಬಿಟ್ಟಿದ್ರೆ ನನ್ ಕಡೆ ಬರ್ಬೋದಿತ್ತಲ್ಲ ಅಂತಂದ್ರೆ, ಆ ಪರ್ಸನ್ ಈಗ ಟೈಮ್ ಬೇಕಾಗಿದೆ. ಹೌದು, ಥರ್ಡ್ ಪಾರ್ಟಿನ ಬಿಟ್ಟಿರ್ತಾರೆ, ಬಟ್ ನಿಮಗ್ ಗೊತ್ತಾಗೋದಿರಲ್ಲ. ಬಟ್ ಆ ಪರ್ಸನ್ ಬಿಟ್ಟು ಬರ್ತಾರೆ, ಬಿಟ್ಟು ಇವ್ರ ಟೈಮ್ ತಗೊಂಡು ಇವ್ರು ಹೀಲ್ ಆಗಿ ನಿಮ್ ಹತ್ರ ಬರ್ತಾರೆ ಖಂಡಿತ. ತುಂಬಾ ಜನಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ, ಟ್ರಾವೆಲ್ ಮಾಡ್ಕೊಂಡ್ಬಂದು ಮೀಟ್ ಮಾಡೋ ಚಾನ್ಸಸ್ ಇದೆ. ಯಾರಿಗೆಲ್ಲ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ರು, ಮೀಟ್ ಮಾಡಿದ್ರು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದು ಜನರಲ್ ರೀಡಿಂಗ್. ನಿಮ್ ಸಿಚುವೇಶನ್ ಏನಾದ್ರೂ ಸೂಟ್ ಆಯ್ತು ಅಂತಂದ್ರೆ ಇದು ರೆಸೊನೇಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಈವನ್ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಅವರು ಯಾರೋ ಒಬ್ರು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತಲ್ಲ, ಈವನ್ ಅವ್ರ ಮದರ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್, ಕಲೀಗ್ಸ್, ಯಾರು ಬೇಕಾದ್ರೂ ಆಗಿರ್ಬೋದು. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಗೆ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್ಗೆ. ನೀವ್ ಯಾರು ಇಲ್ಲಿ ತುಂಬಾ ವೇಟ್ ಮಾಡ್ತಿದ್ದೀರಲ್ಲ ಜಗ್ಲಿಂಗ್ ಅಂತ ಇಟ್ಕೊಂಡು, ನಿಮಗಿನ್ನು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬಾ ಇದೆ, ಜವಾಬ್ದಾರಿ ತುಂಬಾ ಇದೆ. ದಯವಿಟ್ಟು ಆ ಕಡೆ ಸ್ವಲ್ಪ ಗಮನ ಕೊಡಿ. ಅಷ್ಟರಲ್ಲಿ ಆ ಪರ್ಸನ್ ಬರೋಷ್ಟರಲ್ಲಿ ನಿಮ್ ಜವಾಬ್ದಾರಿ ಏನಿದೆಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳಿ. ಅಂಡ್ ನೀವು ನಿಮ್ ಸೆಲ್ಫ್ ಕಂಟ್ರೋಲ್ ನ ನೀವು ತಗೊಳ್ಳಿ. ಈ ಜಗ್ಲಿಂಗ್ ಅನ್ನೋದ್ರಿಂದ ಹೊರಗ್ ಬನ್ನಿ. ಫಸ್ಟ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದೀರಲ್ಲ, ಒಂದ್ ಸ್ವಲ್ಪ ನಿಮ್ ಸರೌಂಡಿಂಗ್ ನೋಡಿ. ನಿಮ್ದು ಲೈಫ್ ಅನ್ನೋದು ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಓಕೆನಾ? ಇದಿಷ್ಟೇ ಜೀವನ ಅಲ್ಲ ಕೆಲವರಿಗೆ. ಇಲ್ಲಿ ಯಾರಿಗ್ ಬೇಕೋ ಅವ್ರು ಖಂಡಿತ ನೀವು ವೇಟ್ ಮಾಡಿ ನಿಮ್ ಪರ್ಸನ್ ನ ಪಡ್ಕೊಬಹುದು, ಬರ್ತಾರೆ. ಆರ್ ಎಲ್ಸ್ ಇನ್ ಕೆಲವರು ಸೆಲ್ಫ್ ಮೋಟಿವೇಟ್ ಅಂತ ಪರ್ಸನ್ ತುಂಬಾ ಜನ ಇದ್ದೀರಾ ಇಲ್ಲಿ ವಿಡಿಯೋ ನೋಡೋರು. ಖಂಡಿತ ನೀವು ಮೂವ್ ಆನ್ ಆಗಿ ನಿಮ್ ಲೈಫ್ ನ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ನೀವು. ಅಂಡ್ ನಿಮಗೆ ಏನ್ ಬೇಕು ಅದನ್ನ ನೀವು ಪಡ್ಕೊಳ್ಳಿ. ಈ ಜಗ್ಲಿಂಗ್ ಇಂದ ಹೊರಗ್ ಬನ್ನಿ. ನಿಮಗೆ ಈ ಪರ್ಸನ್ ನ ಬಿಟ್ ಬರೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ಸೊ ಓನ್ಲಿ ನೀವ್ ಇನ್ನೂ ಸ್ಟಕ್ ಆಗಿದ್ದೀರಾ. ಅವ್ರಸ್ ಇಲ್ಲಿ ಕೆಲವ್ರು ವ್ಯೂವರ್ಸ್ಗೆ ಮನೆಯಲ್ಲಿ ಸಂಬಂಧ ನೋಡೋದು, ಮದ್ವೆ ಮಾಡೋದಕ್ಕೆ ಏನೋ ನೋಡ್ತಿದ್ರು, ನೀವು ರಿಜೆಕ್ಟ್ ಮಾಡ್ತಿದ್ದೀರಾ. ಈ ಪರ್ಸನ್ ಹೀಲ್ ಮಾಡ್ಕೊಂಡು ನಿಮ್ವರೆಗೂ ಬರೋಷ್ಟ್ರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ ಅನ್ನೋರು ವೇಟ್ ಮಾಡಿ ಪಡ್ಕೊಳ್ಳಿ. ಬೇಡ ಅಂತ ಅನ್ನೋರು ಖಂಡಿತ ನೀವು ಮೂವ್ ಆನ್ ಆಗಿ ನಿಮ್ ಲೈಫ್ ನ ನೀವು ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳಿ ಅಂತ ಗೈಡೆನ್ಸ್ ಬಂದಿದೆ. ಓಕೆನಾ? ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್. ಇದು ಜನರಲ್ ರೀಡಿಂಗ್. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅಂಡ್ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ನಿಮ್ಗೆ. ಸಪೋಸ್ ಅರ್ಥ ಆಗಿರೋದಿಲ್ಲ, ನಿಮ್ ಸಿಚುವೇಶನ್ನೇ ಬೇರೆ ಇರುತ್ತೆ, ಅಂಡ್ ಅದರ್ ಪರ್ಸನ್ ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ನೀವು ವಾಟ್ಸಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೋಬಹುದು. ಓಕೆನಾ? ಬಾಯ್ ಗೈಸ್.